ಈ ಒಂದು ರೋಟರಿ ಕ್ಲಬ್ ವತಿಯಿಂದ ಏನು ಇವತ್ತು ದಿನ ಹಸು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮ ಗವರ್ನರ್ ಸಾಹೇಬರಾದಂಥ ನಮ್ಮ ಶ್ರೀಧರ್ ಸಾಹೇಬ್ರೆ, ನಮ್ಮ ಹಿರಿಯರು, ನಮ್ಮ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ನಾಗಣ್ಣವರೇ, ಶ್ರೀನಿವಾಸ ರೆಡ್ಡಿ ಅವರೇ, ನಮ್ಮ ಶಂಕರಪ್ಪನವರೇ, ನಮ್ಮ ಹಿತೈಷಿಗಳೇನು ಈ ಒಂದು ವೇದಿಕೆ ಮೇಲೆ ಕೂತಿದ್ದಾರೆ ಎಲ್ಲರೂ ನಮ್ಮ ಹಿತೈಷಿಗಳು, ಹಾಗೂ ವೇದಿಕೆ ಮೇಲೆ ಮುಂದೆ ಕೂತಿರ್ತಕ್ಕಂಥ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರೇ. ನಮ್ಮ ರೆಡ್ಡಿ ಹೇಳ್ತಾ ಇದ್ರು, ಹುಟ್ಟು ಸಾವು ಅಂದರೆ ಹುಟ್ಟು ಅನಿರೀಕ್ಷಿತ, ಸಾವು ನಿಶ್ಚಿತ ಅಂತ ಹೇಳ್ಬಿಟ್ಟು. ಅನಿರೀಕ್ಷಿತ ಎರಡು ಒಂದೇ. ಆ ಒಂದು ನಿಟ್ಟಿನಲ್ಲಿ ನಾವು ಸೆಂಟ್ರಲ್ ಏನು ಮಾಡಿರ್ತೀವಿ ಬಹುಶಃ ಅದೇ ಉಳಿಯೋದು. ಜನ ಆಡ್ಕೊಳ್ಳೋದ್ರಲ್ಲಿ ಅರ್ಥ ಇರಲ್ಲ. ನಾವು ಏನು ಮಾಡ್ತೀವಿ ಅದೇ ಮುಖ್ಯ. ಹೇಳ್ಕೊಂಡು ಹೋಗ್ತಾ ಇದ್ರೆ ನಾವು ಮಾಡಿರೋ ದೇವ್ರ ಹತ್ರ ಲೆಕ್ಕ ಇರುತ್ತೆ. ಯಾರೋ ಏನೋ ಹೇಳಿದ್ರು ಮಾಡಿದ್ರು ಅಂತ ಒಬ್ಬರ ಬಗ್ಗೆ ಟೀಕೆ ಅದು ಇದು ಮಾಡೋವಂಥ ಒಂದು ಅವಶ್ಯಕತೆಯೂ ಇಲ್ಲ. ಯಾಕಂತಂದರೆ ನಾವು ಮಾಡಿರ್ತಕ್ಕಂಥ ಕೆಲಸಗಳು ಅದು ನಮಗಾಗದೇ ಇದ್ರೂ ನಮ್ಮ ಮಕ್ಕಳಿಗಾದರೂ ಆಗತ್ತೆ. ಅದ್ರ ಬಗ್ಗೆ ಯಾವುದೇ ಸಂದೇಹವಿಲ್ಲ, ಸಂದೇಹ ಏನಿಲ್ಲ ಅದರಲ್ಲಿ. ಬಹುಶಃ ಮುಂದಿನ ದಿನಗಳಲ್ಲಿ ಅವಕಾಶವಿದ್ದಲ್ಲಿ ಏನು ಸುತ್ತಮುತ್ತಲು ಒಂದು 4 ಕಡೆ, ಒಂದು ಆ ಮೂಲೆಯಲ್ಲಿ ಒಂದು ಈ ಮೂಲೆ ಆಯಿತು, ಮತ್ತು ನಮ್ಮ ಕಡೆ ಮತ್ತು ಆವಣಿ ಕಡೆ ಎಲ್ಲ ಕಡೆ ಅವಕಾಶ ಇದ್ದರೆ ಹಸುಗಳ ಒಂದು ವಿತರಣೆಯನ್ನು ಮಾಡಲಿಕ್ಕೆ ಅವಕಾಶ ಇದ್ದರೆ ಮಾಡಿದ್ರೆ ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಿದ್ದೀನಿ. ಯಾಕಂತಂದರೆ ನಮ್ಮ ತಾಲೂಕಿನಲ್ಲಿ ಸುಮಾರು ರೈತಾಪಿ ವರ್ಗದವರು, ಬಡವರು, ಅದರಿಂದ ಬದುಕ್ತಿರ್ತಂಥ ಜನ ಸುಮಾರು ಜನ ಇದ್ದಾರೆ. ಈಗ ರೇಷ್ಮೆ ಇತ್ತು, ಬಹುಶಃ ರೇಷ್ಮೆ ಕಡಿಮೆ ಆಗೋಗಿದೆ ನಮ್ಮ ತಾಲೂಕಲ್ಲಿ. ಈಗ ಹೈನುಗಾರಿಕೆ, ಈ ಹೈನುಗಾರಿಕೆ ಒಂದು ಬಿಟ್ಟರೆ ಈಗ ವ್ಯವಸಾಯದ ಬಗ್ಗೆ ತಮಗೆಲ್ರಿಗೂ ಗೊತ್ತೇ ಇದೆ. ಟೊಮೊಟೊ 4 ವರ್ಷಕ್ಕೋ 5 ವರ್ಷಕ್ಕೋ ಒಂದ್ಸಲಿ ರೇಟ್ ಬಂದರೆ ಬರುತ್ತೆ, ಅದು ಇಲ್ಲ ಅಂದರೆ ಅದಕ್ಕೆ 76 ಕಾಯಿಲೆಗಳು. ರೇಟ್ ಇದ್ದಾಗ ಫಸಲಿರಲ್ಲ, ಫಸಲಿದ್ದಾಗ ರೇಟ್ ಇರಲ್ಲ. ಯಾಕಂದರೆ ನಾವು ಗಡಿನಾಡಲ್ಲಿ ಇರ್ತಕ್ಕಂಥವ್ರು, ಮುಳಬಾಲು ಅಂತಂದರೆ ಕಷ್ಟಪಟ್ಟು ನಮ್ಮ ಜಿಲ್ಲೆಯಲ್ಲೇ ಕಷ್ಟಪಟ್ಟು ನಾವು ರೈತರಿರ್ತಕ್ಕಂಥವ್ರು ಬೆಳೆದು ಇವತ್ತಿನ ಎಷ್ಟೋ ಜನ ನಷ್ಟ ಆಗೋಗಿದ್ದಾರೆ. ಬಹುಶಃ ಈ ನಿಟ್ಟಿನಲ್ಲಿ ಏನು ಅಂತಂದರೆ ನಮ್ಮ ರೈತಾಪಿ ವರ್ಗದವ್ರಿಗೆ ಅನುಕೂಲ ಆಗಲಿ, ಈ ಹಸುಗಳ ಒಂದು ವಿತರಣೆಯಿಂದ ಅವರ ಒಂದು ಕುಟುಂಬಗಳನ್ನು ಪೋಷಣೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ನೆನೆಸ್ಕೋತಾರೆ ಜನ. ಇವತ್ತು ದಿನ ಏನು ನಮ್ಮ ಪ್ರಭಾಕರ್ ಅವರು ಏನು ಇದು ರೋಟರಿ ವ್ಯವಸ್ಥೆಯಿಂದ ಏನು ಮಾಡಿದ್ದಾರೆ, ಬಹುಶಃ ಅದು 50-50 ಅನ್ಸುತ್ತೆ. ಅರ್ಧ ರೋಟರಿಯಿಂದ ಬಂದರೆ ಇನ್ನು ಅರ್ಧ ಫಲಾನುಭವಿಯಿಂದ ದಾನಿಗಳಿಂದ ಕೊಡುವಂಥದ್ದು. ಯಾರಾದರೂ ಕೊಡ್ಬೋದು ದಾನಿಗಳು. ಆ ಒಂದು ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ, ಬಹುಶಃ ಇಂಥ ಕಾರ್ಯಕ್ರಮಗಳು ಇನ್ನೂ ಸುಮಾರು ಹಮ್ಮಿಕೊಳ್ಳಿ, ಮುಂದೆ ಜನಗಳಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಇಲ್ಲಿ ಕರೆಸಿ 4 ಮಾತಾಡಲು ಅವಕಾಶ ತಗೊಟ್ಟು ತಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.